ಸಿಎಂ ತವರಿನಲ್ಲೇ ಬಹಿಷ್ಕಾರ, ರಾಜಕೀಯ ಜೀವಂತ ಜಮೀನು ವಿಚಾರಕ್ಕೆ ವೃದ್ಧ ದಂಪತಿಗೆ ಬಹಿಷ್ಕಾರವನ್ನ ಹಾಕಲಾಗಿದೆ. ಎಚ್ಡಿ ಕೋಟೆಯ ಸಾಗರೆ ಗ್ರಾಮದ ದಂಪತಿಗೆ ಬಹಿಷ್ಕಾರ, ಸಾಗರೆ ಮನೆ ತೊರೆಯಬೇಕು ಅಂತ ದಂಪತಿಗೆ ತಾಕೀತು ಮಾಡಿದ್ದಾರೆ. ಈ ಕಾಲದಲ್ಲೂ ಇಂಥದ್ದೆಲ್ಲ ಇದೆಯಾ ಅಂತ ಪ್ರಶ್ನೆ ಇದೆ ಅನ್ನೋದಕ್ಕೆ ಸಾಕ್ಷಿ ಇದು. ಅಂಗಡಿಗೆ ಬರೋ ಹಾಗಿಲ್ಲ, ನೀರು ಕೊಡೋ ಹಾಗಿಲ್ಲ, ದಂಪತಿ ಜೊತೆ ಮಾತಾಡೋ ಹಾಗಿಲ್ಲ, ಮಾತಾಡಿದ್ರೆ 10,000 ದಂಡ, 15 ದಿನಗಳಿಂದ ಬಹಿಷ್ಕಾರ ಹಾಕಿದ್ದಾರೆ. ಇವ್ರಿಗೆ ನರಳಾಡ್ತಾ ಇದ್ದಾರೆ ದಂಪತಿ. ಪೊಲೀಸರು ಡಿಸಿಗೆ ದೂರು ಕೊಟ್ಟರು ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ, ಯಾವುದೇ ಯೂಸ್ ಇಲ್ಲ. ನ್ಯಾಯ ಕೊಡಿಸಿ ಅಂತ ಅಂಗಲಾಚಿಸ್ತಾ ಇದ್ದಾರೆ ವೃದ್ಧ ದಂಪತಿ. ಹದಿನೈದು ದಿವಸದಲ್ಲಿ ಕರಾಸ್ಬಿಟ್ಟು ನ್ಯಾಯ ಕಳಿಸಿ ಗೌಡ್ರ ಅಂದ್ರು, ಕಳಗಿಸ್ತಾವ. ಅಲ್ಲಿ ಎಲ್ಲ ಸೇರಿದ್ರು ಯಜಮಾನ್ರುಗಳು. ಹೇಳ್ಬಿಟ್ಟು ಏನ್ ಗೌಡ್ರೆ ಮನ ಬುಡ್ನಿಲ್ವಲ್ಲ, ಮನ ಬುಡಿ ಅಂದ್ರು. ಬುಡಕ್ಕಾಗಲ್ಲ ಕಣಪ್ಪ, ನಾನು ಇದ್ರು ಅಲ್ಲೇ ಸತ್ರು ಅಲ್ಲೇ, ನಾನು ಇಲ್ಲಿ ಮನ ಬುಡಕ್ಕಾದ್ದು, ನಾನು ಈಗ ಕಟ್ಕೊಂಡು ಇರಕ್ಕಾದ್ದ ಅಂದ್ರು. ನಮ್ಗೆ ಅದೊಂದು ಗೊತ್ತಿಲ್ಲ, ಮುಂದಾಣಿಕೆ ಮಾಡ್ಬೇಕಾಯ್ತದ. ನೀವೇನ್ ಕಾರಣ ಬುಡಲ್ಲ ಅನ್ನಕ ಏನ್ ಕಾರಣ ಅಂದ್ರು. ಎಲ್ಲಾನು ಮಾಡಿನಿ ಕಣಯ್ಯ, ಕಂದಾಯ ಕಟ್ಕ ಕೌಳು ಕಟ್ಟೆಲ್ಲ ನೀವು ಕಟ್ಟಿವಿ ಮಾಡಿವಿ ಎಲ್ಲ ಸ್ವಯರ್ಜಿತ ಅಂತ ಹೇಳಗಂಟ. ಹಂಗಾಗಲ್ಲ, ನೀವು ಪೋಕ್ಲನ್ ತೆಗೆದು ಅಗಸ್ತೀವಿ, ದಬಾಕ್ತೀವಿ, ಜೆಸಿಪಿ ತಂದು ಮುಗಿಸ್ತೀವಿ ಅಂತ ಹೇಳಿ ಅಂಗಡಿಗೆ ಓದಿ. ನಾವು ದೇವಲ್ಲಮ್ಮನ ಅಂಗಡಿಗೆ ಓದಿ, ಪಕ್ಕ ನಮ್ಗೆ ಅವ್ರ ಹತ್ರ ಸ್ವಲ್ಪ ಹೋಗಿ ಸಾಮಾನು ಕೊಡಮ್ಮ. ಕೊಡಲ್ಲ ತಾಯಿ ಅಂದ್ರು. ಯಾಕಮ್ಮ ಅಂದಿ. ನಿಮಗೆ ಕೊಡಬೇಡಿ ಅಂತ ಹೇಳಾರ, ನಂಜೇಗೌಡ್ರ ಮನೆಯವ್ರು ಮಾತಾಡಿಸ್ಬೇಡಿ. ಮುಖ್ಯಮಂತ್ರಿಗಳ ತವರೂರು ಮೈಸೂರು ಜಿಲ್ಲೆ ಸಾಂಸ್ಕೃತಿಕ ನಗರಿ ಅಂತ ಹೇಳಿ ಕರಿತೀವಿ. ಆ ಒಂದು ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಸಾಗರೆ ಗ್ರಾಮದಲ್ಲಿ ಇವತ್ತು ಆಗಿರತಕ್ಕಂಥ ಘಟನೆ ಏನಿದೆ, ಸಾಮಾಜಿಕ ಬಹಿಷ್ಕಾರ, ನಿಜಕ್ಕೂ ಸಹ ಖಂಡನೀಯವಾದಂತಹ ಒಂದು ವಿಚಾರ. ಯಾಕೆಂದ್ರೆ ಅಲ್ಲಿನ ಒಂದು ಎಸ್.ಎಂ. ನಂಜೇಗೌಡ ಮತ್ತೆ ಅವರ ಹೆಂಡತಿ ದೊಡ್ಡತಾಯಮ್ಮರವರುಗಳು ಸುಮಾರು 50-60 ವರ್ಷಗಳಿಂದ ಮನೆ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಕ್ಕಂಥ ಏನು ಸೈಟ್ ಇದೆ, ಆ ಸೈಟ್ ಸರ್ಕಾರಿ ಖರಾಬ್ ಸೈಟ್, ಅದು ಸಾರ್ವಜನಿಕರು ಸೇರ್ತಕ್ಕಂಥ ಆಸ್ತಿ, ಅದು ನಮ್ಮ ಆಸ್ತಿ, ನಮಗೆ ಸೇರ್ಬೇಕಾದಂತಹ ಆಸ್ತಿ. ಕೂಡಲೇ ನೀವು ಆ ಬಿಲ್ಡಿಂಗ್ ಸಿಎಂ ತವರಿನಲ್ಲೇ ಬಹಿಷ್ಕಾರ, ರಾಜಕೀಯ ಜೀವಂತ ಜಮೀನು ವಿಚಾರಕ್ಕೆ ವೃದ್ಧ ದಂಪತಿಗೆ ಬಹಿಷ್ಕಾರವನ್ನ ಹಾಕಲಾಗಿದೆ. ಎಚ್ಡಿ ಕೋಟೆಯ ಸಾಗರೆ ಗ್ರಾಮದ ದಂಪತಿಗೆ ಬಹಿಷ್ಕಾರ, ಸಾಗರೆ ಮನೆ ತೊರೆಯಬೇಕು ಅಂತ ದಂಪತಿಗೆ ತಾಕೀತು ಮಾಡಿದ್ದಾರೆ. ಈ ಕಾಲದಲ್ಲೂ ಇಂಥದ್ದೆಲ್ಲ ಇದೆಯಾ ಅಂತ ಪ್ರಶ್ನೆ ಇದೆ ಅನ್ನೋದಕ್ಕೆ ಸಾಕ್ಷಿ ಇದು. ಅಂಗಡಿಗೆ ಬರೋ ಹಾಗಿಲ್ಲ, ನೀರು ಕೊಡೋ ಹಾಗಿಲ್ಲ, ದಂಪತಿ ಜೊತೆ ಮಾತಾಡೋ ಹಾಗಿಲ್ಲ, ಮಾತಾಡಿದ್ರೆ 10,000 ದಂಡ, 15 ದಿನಗಳಿಂದ ಬಹಿಷ್ಕಾರ ಹಾಕಿದ್ದಾರೆ. ಇವ್ರಿಗೆ ನರಳಾಡ್ತಾ ಇದ್ದಾರೆ ದಂಪತಿ. ಪೊಲೀಸರು ಡಿಸಿಗೆ ದೂರು ಕೊಟ್ಟರು ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ, ಯಾವುದೇ ಯೂಸ್ ಇಲ್ಲ. ನ್ಯಾಯ ಕೊಡಿಸಿ ಅಂತ ಅಂಗಲಾಚಿಸ್ತಾ ಇದ್ದಾರೆ ವೃದ್ಧ ದಂಪತಿ. ಹದಿನೈದು ದಿವಸದಲ್ಲಿ ಕರಾಸ್ಬಿಟ್ಟು ನ್ಯಾಯ ಕಳಿಸಿ ಗೌಡ್ರ ಅಂದ್ರು, ಕಳಗಿಸ್ತಾವ. ಅಲ್ಲಿ ಎಲ್ಲ ಸೇರಿದ್ರು ಯಜಮಾನ್ರುಗಳು. ಹೇಳ್ಬಿಟ್ಟು ಏನ್ ಗೌಡ್ರೆ ಮನ ಬುಡ್ನಿಲ್ವಲ್ಲ, ಮನ ಬುಡಿ ಅಂದ್ರು. ಬುಡಕ್ಕಾಗಲ್ಲ ಕಣಪ್ಪ, ನಾನು ಇದ್ರು ಅಲ್ಲೇ ಸತ್ರು ಅಲ್ಲೇ, ನಾನು ಇಲ್ಲಿ ಮನ ಬುಡಕ್ಕಾದ್ದು, ನಾನು ಈಗ ಕಟ್ಕೊಂಡು ಇರಕ್ಕಾದ್ದ ಅಂದ್ರು. ನಮ್ಗೆ ಅದೊಂದು ಗೊತ್ತಿಲ್ಲ, ಮುಂದಾಣಿಕೆ ಮಾಡ್ಬೇಕಾಯ್ತದ. ನೀವೇನ್ ಕಾರಣ ಬುಡಲ್ಲ ಅನ್ನಕ ಏನ್ ಕಾರಣ ಅಂದ್ರು. ಎಲ್ಲಾನು ಮಾಡಿನಿ ಕಣಯ್ಯ, ಕಂದಾಯ ಕಟ್ಕ ಕೌಳು ಕಟ್ಟೆಲ್ಲ ನೀವು ಕಟ್ಟಿವಿ ಮಾಡಿವಿ ಎಲ್ಲ ಸ್ವಯರ್ಜಿತ ಅಂತ ಹೇಳಗಂಟ. ಹಂಗಾಗಲ್ಲ, ನೀವು ಪೋಕ್ಲನ್ ತೆಗೆದು ಅಗಸ್ತೀವಿ, ದಬಾಕ್ತೀವಿ, ಜೆಸಿಪಿ ತಂದು ಮುಗಿಸ್ತೀವಿ ಅಂತ ಹೇಳಿ ಅಂಗಡಿಗೆ ಓದಿ. ನಾವು ದೇವಲ್ಲಮ್ಮನ ಅಂಗಡಿಗೆ ಓದಿ, ಪಕ್ಕ ನಮ್ಗೆ ಅವ್ರ ಹತ್ರ ಸ್ವಲ್ಪ ಹೋಗಿ ಸಾಮಾನು ಕೊಡಮ್ಮ. ಕೊಡಲ್ಲ ತಾಯಿ ಅಂದ್ರು. ಯಾಕಮ್ಮ ಅಂದಿ. ನಿಮಗೆ ಕೊಡಬೇಡಿ ಅಂತ ಹೇಳಾರ, ನಂಜೇಗೌಡ್ರ ಮನೆಯವ್ರು ಮಾತಾಡಿಸ್ಬೇಡಿ. ಮುಖ್ಯಮಂತ್ರಿಗಳ ತವರೂರು ಮೈಸೂರು ಜಿಲ್ಲೆ ಸಾಂಸ್ಕೃತಿಕ ನಗರಿ ಅಂತ ಹೇಳಿ ಕರಿತೀವಿ. ಆ ಒಂದು ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಸಾಗರೆ ಗ್ರಾಮದಲ್ಲಿ ಇವತ್ತು ಆಗಿರತಕ್ಕಂಥ ಘಟನೆ ಏನಿದೆ, ಸಾಮಾಜಿಕ ಬಹಿಷ್ಕಾರ, ನಿಜಕ್ಕೂ ಸಹ ಖಂಡನೀಯವಾದಂತಹ ಒಂದು ವಿಚಾರ. ಯಾಕೆಂದ್ರೆ ಅಲ್ಲಿನ ಒಂದು ಎಸ್.ಎಂ. ನಂಜೇಗೌಡ ಮತ್ತೆ ಅವರ ಹೆಂಡತಿ ದೊಡ್ಡತಾಯಮ್ಮರವರುಗಳು ಸುಮಾರು 50-60 ವರ್ಷಗಳಿಂದ ಮನೆ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಕ್ಕಂಥ ಏನು ಸೈಟ್ ಇದೆ, ಆ ಸೈಟ್ ಸರ್ಕಾರಿ ಖರಾಬ್ ಸೈಟ್, ಅದು ಸಾರ್ವಜನಿಕರು ಸೇರ್ತಕ್ಕಂಥ ಆಸ್ತಿ, ಅದು ನಮ್ಮ ಆಸ್ತಿ, ನಮಗೆ ಸೇರ್ಬೇಕಾದಂತಹ ಆಸ್ತಿ. ಕೂಡಲೇ ನೀವು ಆ ಬಿಲ್ಡಿಂಗ್ ಸಿಎಂ ತವರಿನಲ್ಲೇ ಬಹಿಷ್ಕಾರ, ರಾಜಕೀಯ ಜೀವಂತ ಜಮೀನು ವಿಚಾರಕ್ಕೆ ವೃದ್ಧ ದಂಪತಿಗೆ ಬಹಿಷ್ಕಾರವನ್ನ ಹಾಕಲಾಗಿದೆ. ಎಚ್ಡಿ ಕೋಟೆಯ ಸಾಗರೆ ಗ್ರಾಮದ ದಂಪತಿಗೆ ಬಹಿಷ್ಕಾರ, ಸಾಗರೆ ಮನೆ ತೊರೆಯಬೇಕು ಅಂತ ದಂಪತಿಗೆ ತಾಕೀತು ಮಾಡಿದ್ದಾರೆ. ಈ ಕಾಲದಲ್ಲೂ ಇಂಥದ್ದೆಲ್ಲ ಇದೆಯಾ ಅಂತ ಪ್ರಶ್ನೆ ಇದೆ ಅನ್ನೋದಕ್ಕೆ ಸಾಕ್ಷಿ ಇದು.
ಅಂಗಡಿಗೆ ಬರೋ ಹಾಗಿಲ್ಲ, ನೀರು ಕೊಡೋ ಹಾಗಿಲ್ಲ, ದಂಪತಿ ಜೊತೆ ಮಾತಾಡೋ ಹಾಗಿಲ್ಲ, ಮಾತಾಡಿದ್ರೆ 10,000 ದಂಡ, 15 ದಿನಗಳಿಂದ ಬಹಿಷ್ಕಾರ ಹಾಕಿದ್ದಾರೆ ಇವ್ರಿಗೆ. ನರಳಾಡ್ತಾ ಇದ್ದಾರೆ ದಂಪತಿ. ಪೊಲೀಸರು ಡಿಸಿಗೆ ದೂರು ಕೊಟ್ಟರು ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ, ಯಾವುದೇ ಯೂಸ್ ಇಲ್ಲ. ನ್ಯಾಯ ಕೊಡಿಸಿ ಅಂತ ಅಂಗಲಾಚಿಸ್ತಾ ಇದ್ದಾರೆ ವೃದ್ಧ ದಂಪತಿ. ಅದನ್ನೇ ದಿವಸದಲ್ಲಿ ಕರಾಸ್ಬಿಟ್ಟು ನ್ಯಾಯ ಕಳಿಸಿ ಗೌಡ್ರ ಅಂದ್ರು, ಕಳಗಿಸ್ತಾವ್. ಅಲ್ಲಿ ಎಲ್ಲ ಸೇರಿದ್ರು ಯಜಮಾನ್ರುಗಳು. ಹೇಳ್ಬಿಟ್ಟು ಏನ್ ಗೌಡ್ರೆ ಮನ ಬುಡ್ನಿಲ್ವಲ್ಲ, ಮನ ಬುಡಿ ಅಂದ್ರು. ಬುಡಕ್ಕಾಗಲ್ಲ ಕಣಪ್ಪ, ನಾನು ಇದ್ರು ಅಲ್ಲೇ ಸತ್ರು ಅಲ್ಲೇ, ನಾನು ಇಲ್ಲಿ ಮನ ಬುಡಕ್ಕಾದ್ದು, ನಾನು ಈಗ ಕಟ್ಕೊಂಡು ಇರಕ್ಕಾದ ಅಂದ್ರು. ನಮ್ಗೆ ಅದೊಂದು ಗೊತ್ತಿಲ್ಲ, ಮುಂದಾಣಿಕೆ ಮಾಡ್ಬೇಕಾಯ್ತದ. ನೀವೇನ್ ಕಾರಣ ಬುಡಲ್ಲ ಅನ್ನಕ ಏನ್ ಕಾರಣ ಅಂದ್ರು. ಎಲ್ಲಾನು ಮಾಡಿನಿ ಕಣಯ್ಯ, ಕಂದಾಯ ಕೌಳು ಕಟ್ಟಲ್ಲಿ ನೀವು ಕಟ್ಟಿವಿ ಮಾಡಿವಿ, ಎಲ್ಲ ಸ್ವಯರ್ಜಿತ ಅಂತ ಹೇಳೋ ಗಂಟ ಹಂಗಾಗಲ್ಲ, ನೀವು ಪೋಕ್ಲಿನ್ ತೆಗೆದು ಅಗಸ್ತೀವಿ, ದಬಾಕ್ತಿವಿ, ಜೆಸಿಪಿ ತಂದು ಮುಗಿಸ್ತೀವಿ ಅಂತ ಹೇಳಿ ಅಂಗಡಿಗೆ ಓದಿ. ನಾವು ದೇವಲ್ಲಮ್ಮನ ಅಂಗಡಿಗೆ ಓದಿ, ಪಕ್ಕ ನಮ್ಗೆ ಅದು ಹತ್ತಿರ ಸ್ವಲ್ಪ ಹೋಗಿ ಸಾಮಾನು ಕೊಡಮ್ಮ. ಕೊಡಲ್ಲ ತಾಯಿ ಅಂದ್ರು. ಯಾಕಮ್ಮ ಅಂದಿ. ನಿಮ್ಗೆ ಕೊಡಬೇಡಿ ಅಂತ ಹೇಳಾರ, ನಂಜೇಗೌಡ್ರ ಮನೆಯವ್ರು ಮಾತಾಡಿಸ್ಬೇಡಿ. ಮುಖ್ಯಮಂತ್ರಿಗಳ ತವರೂರು ಮೈಸೂರು ಜಿಲ್ಲೆ ಸಾಂಸ್ಕೃತಿಕ ನಗರಿ ಅಂತ ಏನು ಕರಿತೀವಿ, ಆ ಒಂದು ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಸಾಗರ ಗ್ರಾಮದಲ್ಲಿ ಇವತ್ತು ಆಗಿರ್ತಕ್ಕಂಥ ಘಟನೆ ಏನಿದೆ, ಸಾಮಾಜಿಕ ಬಹಿಷ್ಕಾರ, ನಿಜಕ್ಕೂ ಸಹ ಖಂಡನೀಯವಾದಂತಹ ಒಂದು ವಿಚಾರ. ಯಾಕೆಂದ್ರೆ ಅಲ್ಲಿನ ಒಂದು SM ನಂಜೇಗೌಡ ಮತ್ತೆ ಅವರ ಹೆಂಡತಿ ದೊಡ್ಡತಾಯಮ್ಮರವರುಗಳು ಸುಮಾರು 50-60 ವರ್ಷಗಳಿಂದ ಮನೆ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಕ್ಕಂಥ ಏನು ಸೈಟ್ ಇದೆ, ಆ ಸೈಟ್ ಸರ್ಕಾರಿ ಖರಾಬ್ ಸೈಟ್, ಅದು ಸಾರ್ವಜನಿಕರು ಸೇರ್ತಕ್ಕಂಥ ಆಸ್ತಿ, ಅದು ನಮ್ಮ ಆಸ್ತಿ, ನಮಗೆ ಸೇರ್ಬೇಕಾದಂತ ಆಸ್ತಿ. ಕೂಡಲೇ ನೀವು ಆ ಬಿಲ್ಡಿಂಗ್ ಸಿಎಂ ತವರಿನಲ್ಲೇ ಬಹಿಷ್ಕಾರ. ರಾಜಕೀಯ ಜೀವಂತ ಜಮೀನು ವಿಚಾರಕ್ಕೆ ವೃದ್ಧ ದಂಪತಿಗೆ ಬಹಿಷ್ಕಾರವನ್ನ ಹಾಕಲಾಗಿದೆ. HD ಕೋಟೆಯ ಸಾಗರೆ ಗ್ರಾಮದ ದಂಪತಿಗೆ ಬಹಿಷ್ಕಾರ. ಸಾಗರೆ ಮನೆ ತೊರೆಯಬೇಕು ಅಂತ ದಂಪತಿಗೆ ತಾಕೀತು ಮಾಡಿದ್ದಾರೆ. ಈ ಕಾಲದಲ್ಲೂ ಇಂಥದ್ದೆಲ್ಲ ಇದೆಯಾ ಅಂತ ಪ್ರಶ್ನೆ ಇದೆ ಅನ್ನೋದಕ್ಕೆ ಸಾಕ್ಷಿ ಇದು. ಅಂಗಡಿಗೆ ಬರೋ ಹಾಗಿಲ್ಲ, ನೀರು ಕೊಡೋ ಹಾಗಿಲ್ಲ, ದಂಪತಿ ಜೊತೆ ಮಾತಾಡೋ ಹಾಗಿಲ್ಲ, ಮಾತಾಡಿದ್ರೆ 10,000 ದಂಡ, 15 ದಿನಗಳಿಂದ ಬಹಿಷ್ಕಾರ ಹಾಕಿದ್ದಾರೆ ಇವ್ರಿಗೆ. ನರಳಾಡ್ತಾ ಇದ್ದಾರೆ ದಂಪತಿ. ಪೊಲೀಸರು ಡಿಸಿಗೆ ದೂರು ಕೊಟ್ಟರು ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ, ಯಾವುದೇ ಯೂಸ್ ಇಲ್ಲ. ನ್ಯಾಯ ಕೊಡಿಸಿ ಅಂತ ಅಂಗಲಾಚಿಸ್ತಾ ಇದ್ದಾರೆ ವೃದ್ಧ ದಂಪತಿ. ಅದನ್ನೇ ದಿವಸದಲ್ಲಿ ಕರಾಸ್ಬಿಟ್ಟು ನ್ಯಾಯ ಕಳಿಸಿ ಗೌಡ್ರ ಅಂದ್ರು, ಕಳಗಿಸ್ತಾವ್. ಅಲ್ಲಿ ಎಲ್ಲ ಸೇರಿದ್ರು ಯಜಮಾನ್ರುಗಳು. ಹೇಳ್ಬಿಟ್ಟು ಏನ್ ಗೌಡ್ರೆ ಮನ ಬುಡ್ನಿಲ್ವಲ್ಲ, ಮನ ಬುಡಿ ಅಂದ್ರು. ಬುಡಕ್ಕಾಗಲ್ಲ ಕಣಪ್ಪ, ನಾನು ಇದ್ರು ಅಲ್ಲೇ ಸತ್ರು ಅಲ್ಲೇ, ನಾನು ಇಲ್ಲಿ ಮನ ಬುಡಕ್ಕಾದ್ದು, ನಾನು ಈಗ ಕಟ್ಕೊಂಡು ಇರಕ್ಕಾದ ಅಂದ್ರು. ನಮ್ಗೆ ಅದೊಂದು ಗೊತ್ತಿಲ್ಲ, ಮುಂದಾಣಿಕೆ ಮಾಡ್ಬೇಕಾಯ್ತದ. ನೀವೇನ್ ಕಾರಣ ಬುಡಲ್ಲ ಅನ್ನಕ ಏನ್ ಕಾರಣ ಅಂದ್ರು. ಎಲ್ಲಾನು ಮಾಡಿನಿ ಕಣಯ್ಯ, ಕಂದಾಯ ಕೌಳು ಕಟ್ಟಲ್ಲಿ ನೀವು ಕಟ್ಟಿವಿ ಮಾಡಿವಿ, ಎಲ್ಲ ಸ್ವಯರ್ಜಿತ ಅಂತ ಹೇಳೋ ಗಂಟ ಹಂಗಾಗಲ್ಲ, ನೀವು ಪೋಕ್ಲಿನ್ ತೆಗೆದು ಅಗಸ್ತೀವಿ, ದಬಾಕ್ತಿವಿ, ಜೆಸಿಪಿ ತಂದು ಮುಗಿಸ್ತೀವಿ ಅಂತ ಹೇಳಿ ಅಂಗಡಿಗೆ ಓದಿ. ನಾವು ದೇವಲ್ಲಮ್ಮನ ಅಂಗಡಿಗೆ ಓದಿ, ಪಕ್ಕ ನಮ್ಗೆ ಅದು ಹತ್ತಿರ ಸ್ವಲ್ಪ ಹೋಗಿ ಸಾಮಾನು ಕೊಡಮ್ಮ. ಕೊಡಲ್ಲ ತಾಯಿ ಅಂದ್ರು. ಯಾಕಮ್ಮ ಅಂದಿ. ನಿಮ್ಗೆ ಕೊಡಬೇಡಿ ಅಂತ ಹೇಳಾರ, ನಂಜೇಗೌಡ್ರ ಮನೆಯವ್ರು ಮಾತಾಡಿಸ್ಬೇಡಿ. ಮುಖ್ಯಮಂತ್ರಿಗಳ ತವರೂರು ಮೈಸೂರು ಜಿಲ್ಲೆ ಸಾಂಸ್ಕೃತಿಕ ನಗರಿ ಅಂತ ಏನು ಕರಿತೀವಿ, ಆ ಒಂದು ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಸಾಗರ ಗ್ರಾಮದಲ್ಲಿ ಇವತ್ತು ಆಗಿರ್ತಕ್ಕಂಥ ಘಟನೆ ಏನಿದೆ, ಸಾಮಾಜಿಕ ಬಹಿಷ್ಕಾರ, ನಿಜಕ್ಕೂ ಸಹ ಖಂಡನೀಯವಾದಂತಹ ಒಂದು ವಿಚಾರ. ಯಾಕೆಂದ್ರೆ ಅಲ್ಲಿನ ಒಂದು SM ನಂಜೇಗೌಡ ಮತ್ತೆ ಅವರ ಹೆಂಡತಿ ದೊಡ್ಡತಾಯಮ್ಮರವರುಗಳು ಸುಮಾರು 50-60 ವರ್ಷಗಳಿಂದ ಮನೆ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಕ್ಕಂಥ ಏನು ಸೈಟ್ ಇದೆ, ಆ ಸೈಟ್ ಸರ್ಕಾರಿ ಖರಾಬ್ ಸೈಟ್, ಅದು ಸಾರ್ವಜನಿಕರು ಸೇರ್ತಕ್ಕಂಥ ಆಸ್ತಿ, ಅದು ನಮ್ಮ ಆಸ್ತಿ, ನಮಗೆ ಸೇರ್ಬೇಕಾದಂತ ಆಸ್ತಿ. ಕೂಡಲೇ ನೀವು ಆ ಬಿಲ್ಡಿಂಗ್